ಹೆಲೋ ಸ್ನೇಹಿತರೆ, ಇವತ್ತು ನಾನು ಬಿರಿಯಾನಿನ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ ಅದು ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನೀವು. ಮತ್ತು ನೀವು ಬಿರಿಯಾನಿನ ತಿಂದ್ಬಿಟ್ಟು ಹೇಳಿ ನನಗೆ. ನೋಡಿ, ಇದು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದು ನೋಡಿ, ಅದಕ್ಕೆ ಹಾಕೋ ಸಾಮಗ್ರಿಗಳು ಒಂದು 5-6 ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿ. ಆಮೇಲೆ ಒಂದು 8 ಟೊಮೊಟೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಒಂದು 7-8 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನಾನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಅದೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಒಂದು ಬೌಲಲ್ಲಿ. ಮತ್ತು ನೋಡಿ, ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. 1 kg ಅಕ್ಕಿ, 1 kg ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು 4 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ. 4-5 ಚಮಚ ಹಾಕ್ಬೋದು. ನಾನು 5 ಚಮಚ ಹಾಕ್ತಾಯಿದ್ದೀನಿ. ನೋಡಿ, 5 ಚಮಚ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬಿಸಿ ಆದಮೇಲೆ ನೋಡಿ, ಬಿಸಿ ಆಗ್ತಾಯಿದೆ ಎಣ್ಣೆ. ಬಿಸಿ ಆದಮೇಲೆ ಫಸ್ಟು ಬಿಸಿ ಆದಮೇಲೆ ಎಣ್ಣೆನ ಬಿಸಿ ಆದಮೇಲೆ ಈರುಳ್ಳಿ ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ನೋಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಷ್ಟು ಒಂದು 4-5 ಚಮಚ ಹಾಕಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರೊಳಗೆ ಇರುವ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ನಾನು ಎಷ್ಟು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗ್ತಾಯಿದೆ. ಎಣ್ಣೆ ಎಲ್ಲ ಬಿಟ್ಕೊಡೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅದನ್ನು ಫ್ರೈ ಆಗ್ತಾಯಿದೆ. ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಅದಾದ ನಂತರ ಅದರೊಳಗೆ ಅರಿಶಿನ ಪುಡಿನ ಹಾಕಬೇಕು. 1 ಚಮಚ, ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. 1 ಚಮಚ ಅರಿಶಿನ ಪುಡಿ, ಯಾಕಂದರೆ ಅದು ಚಿಕನ್ ಅಲ್ವಾ, ಸ್ಮೆಲ್ ಬರುತ್ತೆ. ಅದಕ್ಕೆ ನೋಡಿ, 2 ಚಮಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಮೊದಲೇ ನಾನು 8-9-10 ಹಾಕಿದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿನ. ಅದಕ್ಕೋಸ್ಕರ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಚಮಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆದರೂ ನೀವು ಹಾಕ್ಕೊಳ್ಬೋದು, ನಿಮಗೆ ಖಾರ ಬೇಕಿದ್ದರೆ. ಮತ್ತು ಅದ್ರ ಜೊತೆಗೆ ನೀವು ಮೊಸರು, ನಿಂಬೆಹಣ್ಣು ಹಾಕೋದಾದ್ರೂ ಹಾಕ್ಬೋದು. ಯಾಕಂದರೆ ನಾನು ಟೊಮೊಟೊನ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಮೊಸರು, ನಿಂಬೆಹಣ್ಣು ಹಾಕ್ತಾಯಿಲ್ಲ. ಅದಾದ ನಂತರ ಇವಾಗ ನೋಡಿ, ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಅದರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗ್ತಾಯಿದೆ. ಅದಾದಮೇಲೆ ಇದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಟೊಮೊಟೊ ಆ ಮಸಾಲೆ ಒಳಗೆ ಚೆನ್ನಾಗಿ ಒಂದು 2 ನಿಮಿಷ 3 ನಿಮಿಷನ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ಟೊಮೊಟೊ. ಅದರೊಳಗೆ ಇವಾಗ ಚಿಕನ್ನ ಅದರೊಳಗೆ ಹಾಕಬೇಕು. ಪಾತ್ರೆಗೆ ಚಿಕನ್ ಹಾಕ್ತಾಯಿದ್ದೀನಿ. ಜಾಸ್ತಿ ಅದರಲ್ಲಿ ಲೆಗ್ ಪೀಸೇ ಇದ್ದಾವೆ. ಅದಾದ ನಂತರ ನೋಡಿ, ನಾನು 2 ಚಮಚನ ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಉಪ್ಪು ಜಾಸ್ತಿ ತಿನ್ನೋದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮಾತ್ರ 2 ಚಮಚ ಹಾಕ್ತಿದ್ದೀನಿ. ನಾನು ಸ್ವಲ್ಪ ಕಡಿಮೆನೇ ಉಪ್ಪು ತಿನ್ನೋದು. ಅದು ನೋಡಿ, ಅದನ್ನು ಚೆನ್ನಾಗಿ ಇವಾಗ ಚಿಕನ್ನು ಆ ಮಸಾಲೆ ಒಳಗೆ ಬೇಯಬೇಕು. ಒಂದು 5 ನಿಮಿಷ ಬೇಯಬೇಕು. ಅದು ಚೆನ್ನಾಗಿ ಬೇಯ್ದಾದ ನಂತರ ನೋಡಿ,
ಇವಾಗ ನೋಡಿ ಈ ಥರ ನೋಡಿ ಬೆಂದಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದು ಸ್ವಲ್ಪ ಚಿಕನ್ನು ಬೆಂದಿದೆ, ಯಾಕಂದರೆ ಇವಾಗ ಅದರೊಳಗೆ ಅಕ್ಕಿನೂ ಹಾಕಬೇಕು. ಹಂಗಾಗಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅದರೊಳಗೆ ನೀರು ಹಾಕಬೇಕು. ನಾನು ಅದಕ್ಕೆ ಒಂದು 2 ಚೊಂಬು ನೀರು ಹಾಕ್ತಾಯಿದ್ದೀನಿ. ನಾನು 1 kg ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟು ನೀರು 2 ಚೊಂಬು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಅಕ್ಕಿ ಹಾಕ್ತಿರೋ ಅಷ್ಟು ಚೊಂಬು ನೀವು ನೀರು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಬಿಸಿ ಆಗೋವರೆಗೂ ಬಿಡಬೇಕು. ನೋಡಿ, ಆ ಚೊಂಬಲ್ಲಿ ನಾನು ಹಾಕಿರೋದು. ಆಮೇಲೆ ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ನೋಡಿ, 1 ಚುಟ್ಕಿಯಿಂದ 1-2 ಚುಟ್ಕಿಯಷ್ಟು ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ಅದರೊಳಗೆ. ಫುಡ್ ಕಲರ್ ಹಾಕಾದ ನಂತರ ಮೇಲೆ ಅದನ್ನು ನೀವು ಹಾಗೆ ಬಿಡಬೇಕು, ಕುದಿಯೋಕ್ಕೆ ಬಿಡಬೇಕು. ನೋಡಿ, ನೀರು ಕುದೀತಾ ಇದೆ. ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. 1 kg ಅಕ್ಕಿನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆ ಅಕ್ಕಿನ ಅದರೊಳಗೆ ಕುದೀತಾ ಇರೋ ನೀರಲ್ಲೇ ಹಾಕಬೇಕು, ಮಸಾಲೆ ಒಳಗೆ. ಅದಕ್ಕಿ ನೋಡಿ ಹಾಕಿ ಎಲ್ಲ ಕ್ಲೀನಾಗಿ ಚಮಚದಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಹಾಕಿ ಸ್ವಲ್ಪ ಒಂದು 10 ನಿಮಿಷ, ಒಂದು 15 ನಿಮಿಷ ಬಿಡಬೇಕು. 10 ನಿಮಿಷ 5 ನಿಮಿಷ ಬಿಟ್ಟಾದಮೇಲೆ ನೋಡಿ, ಇವಾಗ ಬಿರಿಯಾನಿ ರೆಡಿಯಾಗಿದೆ ನಂದು. ಮತ್ತು ಕಬಾಬು ಬೇರೆ ಮಾಡಿದ್ದೀನಿ ನಾನು ಸಪ್ರೇಟಾಗಿ. ಬಿರಿಯಾನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಮತ್ತೇನೆಂದರೆ ನಾನಿವಾಗ ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.